ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಟೈಮ್ ಬಂದು 6 ಗಂಟೆ ಆಗಿತ್ತು. ನಾನು ಮನೆ ಹತ್ರ ಬಂದು ದೇವಸ್ಥಾನ ಬಾಗಿಲು ಕಸ ಎಲ್ಲ ಹೊಡೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ನನ್ನ ಮಗ ಹಾಲಿನ ಕ್ಯಾನ್ ಅಷ್ಟುದ್ದ ಇಲ್ಲ, ನಾನೇ ಹಾಲಿನ ಕ್ಯಾನ್ ಹಿಡ್ಕೊ ಹೋಗ್ತೀನಿ ಅಂತ ತುಂಬ ಕ್ವಾಟ್ಲೆ ಕೊಡ್ತಾ ಇದ್ದ. ನೆಕ್ಸ್ಟ್ ನಾನೇ ಹಾಲು ಹಿಡ್ಕೊಂಡು ಹೋದೆ. ಡೈರಿ ಹತ್ರ ಬಂದರೆ ನಮ್ಮ ಪಾಂಡಿ ಬೆಳಗ್ಗೆ ಹಲ್ಲುಜ್ಜದಲ್ಲೇ ಅಲ್ಲ ಈ ಅಂತ ಬಿಡ್ತಾ ಇದ್ದ. ಅದನ್ನು ನೋಡ್ಬಿಟ್ಟು ತುಂಬ ನಗು ಬಂತು. ನನ್ನ ಎಳೆಮಯ್ಯನೂ ಕೂಡ ಹಾಲೋಗೋಕ್ಕೆ ಡೈರಿ ಹತ್ರ ಹೋಗ್ತಾ ಇದ್ದ. ನೆಕ್ಸ್ಟು ನಾವು ನಮ್ಮ ರಿಲೇಷನ್ ಒಬ್ರದ್ದು ಗೃಹ ಪ್ರವೇಶ ಇತ್ತು ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ಮಕ್ಕಳನ್ನು ರೆಡಿ ಮಾಡಿಬಿಟ್ಟು ನಾವು ಹೊರಟ್ವಿ ಗೃಹ ಪ್ರವೇಶಕ್ಕೆ ಅಂತ. ನೆಕ್ಸ್ಟು ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ತುಂಬ ಖುಷಿ ಆಗ್ತಿತ್ತು, ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಹಾಗೆ ಒಂದು ವಿಡಿಯೋ ತಗೊಂಡೆ. ನೆಕ್ಸ್ಟು ಗೃಹ ಪ್ರವೇಶದ ಮನೆ ಹತ್ರ ಬಂದು ಮನೆಯೆಲ್ಲ ಒಂದು ವಿಡಿಯೋ ಮಾಡ್ಕೊಂಡೆ. ನೆಕ್ಸ್ಟು ದೇವ್ರು ಕರ್ಕೊಂಬಂದಿದ್ರು, ದೇವ್ರನ್ನೂ ಕೂಡ ಒಂದು ವಿಡಿಯೋ ತಗೊಂಡೆ. ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ನನಗಂತೂ ಮನೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಮನೆ. ನೆಕ್ಸ್ಟ್ ನಾವು ಹೊರಗಡೆ ಬಂದ್ಬಿಟ್ಟು ಊಟಕ್ಕೆ ಕೂತ್ಕೊಂಡ್ವಿ. ಊಟಕ್ಕೆ ಕೂತ್ಕೊಂಡಾಗ ಎಲೆ ಎಲ್ಲ ಕೊಟ್ಟರು, ನೀರೆಲ್ಲ ಕೊಟ್ಟರು, ಮತ್ತು ಸ್ನ್ಯಾಕ್ಸ್ ಎಲ್ಲ ಹಾಕೊಂಡೋಗಿ ಊಟಕ್ಕೆ ಬಡಿಸಿದ್ರು. ಊಟ ಮಾತ್ರ ಸೂಪರಾಗಿತ್ತು, ಬೊಂಬಾಟಾಗಿತ್ತು ಊಟ ಮಾತ್ರ. ನಾವು ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಊಟ ನೋಡ್ತಾ ಇದ್ರೆ ನಿಮಗೂ ಕೂಡ ಆಸೆ ಆಗ್ತಿದೆಯಾ, ಊಟ ಮಾಡಬೇಕು ಅನ್ನಿಸ್ತಿದೆಯಾ? ನೋಡಿ ಊಟ ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟು ಅವ್ರ ಮನೆಯವರು ನಾವು ಹೊರಟು ಅಂತ ಹೇಳ್ಬಿಟ್ಟು ಅರ್ಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟರು. ನೆಕ್ಸ್ಟ್ ತಾಂಬೂಲ ಕೈಲಿ ಇಟ್ಕೊಂಡು ನಮ್ಮ ಮನೆಯವರು ಬೈಕ್ ನಿಲ್ಸಿರೋ ಹತ್ರ ನಾವು ಬಂದೆ. ಅಲ್ಲಿಂದ ನಾವು ಮಕ್ಕಳನ್ನ ಕೂರಿಸ್ಕೊಂಡು ನಮ್ಮೂರ ಗ್ರಾಮ ದೇವತೆ ಸುತ್ತ 12 ಹಳ್ಳಿ ಗ್ರಾಮ ದೇವತೆ ನಮ್ಮ ಕೋಟೆ ಮಾರಮ್ಮಜ್ಜಿ ದೇವಸ್ಥಾನದ ಹತ್ರ ಹೊರಟ್ವಿ. ನೋಡಿ, ಇದೇ ನಮ್ಮ ಕೋಟೆ ಮಾರಮ್ಮಜ್ಜಿ ದೇವಸ್ಥಾನ. ಯಾರೆಲ್ಲ ನಮ್ಮ ಮುದುಡಿಯವ್ರು ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದೇವಸ್ಥಾನದ ಬಾಗಿಲು ಹಾಕಿರೋದ್ರಿಂದ ಹೊರಗಡೆ ನಿಂತ್ಕೊಂಡು ಝೂಮ್ ಹಾಕಿ ಒಂದು ವಿಡಿಯೋ ತಗೊಂಡೆ. ನೆಕ್ಸ್ಟು ನಮ್ಮ ಮನೆಯವರು ಕರ್ಪೂರ ತಂದಿದ್ರು ಅಂತ ಹೇಳ್ಬಿಟ್ಟು ಕರ್ಪೂರ ಕಚ್ಚೋಕ್ಕೆ ಅಂತ ಹೇಳ್ಬಿಟ್ಟು ಹುಡುಕ್ತಾಯಿದ್ರು. ನೆಕ್ಸ್ಟು ನಾನು ಅಲ್ಲೇ ಕೆಳಗಡೆ ಒಂದು 10 ನಿಮಿಷ ಕೂತಿರ್ಬೇಕಾದ್ರೆ ಒಂದು ವಿಡಿಯೋ ತಗೊಂಡೆ. ನೆಕ್ಸ್ಟ್ ನಮ್ಮ ಮನೆಯವರು ನನ್ನ ಮಗನು ಕರ್ಪೂರ ಹಚ್ಚೋಕ್ಕೆ ಅಂತ ಟ್ರೈ ಮಾಡ್ತಾಯಿದ್ರು. ಅದು ಎಷ್ಟು ಹಚ್ಚೋಕೋದ್ರೂ ಹಚ್ಕೋತಾ ಇರಲಿಲ್ಲ. ನನ್ನ ಸಣ್ಣ ಮಗ ನೋಡ್ರಿ, ಅವ್ರು ಹೆಂಗಾರು ಹಚ್ಕೊಳ್ಳಿ ಅಂತ ಅವ್ನ ಪಾಡಿಗೆ ಅವನು ಆಟ ಆಡ್ತಾ ಇದ್ದಾನೆ. ಫೈನಲಿ ಅಪ್ಪನೂ ಮಗನೂ ಸೇರ್ಕೊಂಡು ಕರ್ಪೂರ ಹಚ್ಚಿದ್ರು. ಹಚ್ಬಿಟ್ಟು ನಮಸ್ಕಾರನೂ ತಗೊಂಡ್ಬಿಟ್ಟು ನೆಕ್ಸ್ಟು ನನ್ನ ಮಕ್ಕಳು ಕೂಡ ನಮಸ್ಕಾರ ತಗೊಂಡು ದೇವರಿಗೆ ಅಡ್ಬಿದ್ರು. ಅಡ್ಬಿದ್ದಾದ್ಮೇಲೆ ನನ್ನ ಸಣ್ಣ ಮಗ ನೋಡ್ರಿ ಎಂಥ ಬ್ರಿಲಿಯಂಟು, ದೇವಸ್ಥಾನದ ಬಾಗಿಲ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ತಾನೆ. ನೆಕ್ಸ್ಟ್ ಅವನು ನೋಡ್ಬಿಟ್ಟು ಇವನು ಕೂಡ ಅದೇ ಥರ ಮಾಡ್ತಾನೆ. ಅವರೆಲ್ಲ ನಮಸ್ಕಾರ ಮಾಡ್ಕೊಂಡ್ಮೇಲೆ ನಾನು ಮಾಡ್ಕೋಬಾರ್ದ್ವಾ? ಹಾಗಾಗಿ ನಾನು ಕೂಡ ಮಂಗಳಾರತಿ ತಗೊಂಡು ನಮಸ್ಕಾರ ಮಾಡ್ಕೊಂಡು ಕಾಪಾಡು ತಾಯಿ ಅಂತ ಕೇಳ್ಕೊಂಬಿಟ್ಟು ನಾವು ದೇವಸ್ಥಾನದಿಂದ ಹೊರಟಾಗ ಅವ್ರ ತಮ್ಮಂಗೆ ಅಣ್ಣ ಸ್ಲಿಪ್ಪರ್ ಹಾಕ್ತಾ ಇದ್ದಾನೆ. ನೆಕ್ಸ್ಟ್ ನಾನು ಕೂಡ ಸ್ಲಿಪ್ಪರ್ ಹಾಕೊಂಡು ಹೋಗ್ತಾಯಿದ್ದೀನಿ. ಇದು ನಮ್ಮ ಬಿಸ್ಲಳ್ಳಿಗೆ ಹೋಗೋ ರೋಡು. ನಮ್ಮೂರ ರೋಡ್ ನೋಡ್ಕೊಂಬಿಟ್ಟು ನೆಕ್ಸ್ಟು ಮುದುಡಿ ನೋಡ್ಕೊಂಬಿಟ್ಟು ನಮ್ಮೂರ ಕಡೆ ಬಂದ್ವಿ. ನಮ್ಮೂರ ಕಡೆ ಬಂದಾಗ ತಾಂಡ್ಯ ನಿಯರು ಟ್ಯಾಕ್ಟ್ರ್ ಕೂಡ ಕೆಟ್ಟೋಗಿ ನಿಂತಿತ್ತು. ನಮ್ಮ ಮನೆಯವ್ರು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡೋಕ್ಕೆ ಹೋದ್ರು. ಬಟ್ ಅದೇನೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರೆಡಿ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಹಾಗೆ ವಾಪಸ್ ಬಂದರು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನೆಕ್ಸ್ಟ್ ನಾನು ನನ್ನ ಸೊಸೆನೂ ಕೂಡ 1-2 ರೌಂಡು ಸೈಕಲ್ಲ ಓಡಿಸಿದ್ವಿ.
ಸೈಕಲ್ ನಾನು ಓಡಿಸ್ತಿರ್ಬೇಕಾದ್ರೆ ಎಲ್ಲರೂ ಮನಸ್ಸಲ್ಲಿ ಬಂದಿದ್ದು, ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೆಕ್ಸ್ಟು ನನ್ನ ಸೊಸೆನೂ ಕೂಡ 1-2 ರೌಂಡ್ ಸೈಕಲ್ನ ಹೊಡೆದ್ಲು. ನೆಕ್ಸ್ಟ್ ಸೈಕಲೆಲ್ಲ ಹೊಡೆದ್ಬಿಟ್ಟು ಸೈಕಲ್ ತಗೊಂಡೋಗಿ ಮನೆ ಹತ್ರ ನಿಲ್ಲಿಸ್ಬಿಟ್ಟು ನಾವು ಹೊಲ್ದ ಹತ್ರ ಹೋಗೋಣ ಅಂತ ಹೋದ್ವಿ. ಕಾರಣ ಬಂದ್ಬಿಟ್ಟು ಹಸುಗಳು ಇಟ್ಕೊಬರೋಣ ಅಂತ ಹೋದ್ವಿ. ಅಲ್ಲಿ ನೋಡಿದರೆ ಹೊಲ ಮಾತ್ರ ಖಾಲಿ ಖಾಲಿ ಕಾಣಿಸ್ತಿತ್ತು. ನಮ್ಮ ಹಸುಗಳು ಇರಲಿಲ್ಲ, ನಮ್ಮ ಅತ್ತೆನೂ ಇರಲಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಮನೆ ಕಡೆ ಬಂದೆ. ಮನೆ ಹತ್ರ ಬಂದು ನೋಡಿದ್ರೆ ಹಸುಗಳು ಬಂದಿದ್ದು. ನೆಕ್ಸ್ಟ್ ಹಾಲು ಕರ್ಕೊಂಬಿಟ್ಟು ನಾನು ಡೈರಿ ಹತ್ರ ಹಾಲು ಹಾಕೋಕ್ಕೆ ಅಂತ ಬಂದೆ. ನಮ್ಮೂರು ಶಿವಲಿಂಗಣ್ಣ ನಂದು ವೀಡಿಯೋ ಮಾಡವ ಅಂತ ಹೇಳ್ತಿತ್ತು. ನೆಕ್ಸ್ಟ್ ಅವ್ರನ್ನೆಲ್ಲ ವೀಡಿಯೋ ಮಾಡ್ಕೊಂಬಿಟ್ಟು ನಮ್ಮ ರಿಯಾ ಬೇಬಿ ಬಂದಿದ್ಲು, ಅವಳನ್ನೂ ಕೂಡ ಒಂದು ವೀಡಿಯೋ ಮಾಡಿ ಹಾಲು ಹಾಕ್ಬಿಟ್ಟು ನಾನು ಮನೆ ಹತ್ರ ಬಂದೆ. ಇದಿಷ್ಟು ಇವತ್ತಿನ ಲಾಗ್ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀರಾಮ್. ಅಷ್ಟೇ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ. ಮೇಲೊಬ್ಬ ಇರುವನು, ಎಲ್ಲವನ್ನೂ ವೀಕ್ಷಿಸುತ್ತಿರುವನು, ನಿಮ್ಮ ಎಲ್ಲ ಮೋಸಗಳಿಗೂ ನ್ಯಾಯ ದೊರಕಿಸುವನು. ಜೈ ಶ್ರೀರಾಮ್.